ಶ್ರೀ ಕರಿಯಪ್ಪ ತಾತನವರ ಚರಿತ್ರೆ ಪಾರ್ಟ್ 2 ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಕರಿಯಪ್ಪ ತಾತನವರು ಸಂಸಾರಸ್ಥರಾಗಿದ್ದರೂ ಸಹ ಅವರ ಪವಾಡವು ಅಜರಾಮರವಾಗಿತ್ತು. ಹೀಗಿರುವಾಗ ಅದೊಮ್ಮೆ ತೆಕ್ಕಲುಕೋಟೆಯ ಆಧ್ಯಾತ್ಮ ಗುರುವಾದ ಸಿದ್ದಪ್ಪಯ್ಯರವರು ಕರಿಯಪ್ಪ ತಾತನನ್ನು ಕರೆಸಿಕೊಂಡು ತಾತನಿಗೆ ಗುರುಬೋಧನೆ ನೀಡಿ, ಮಾಯಾ ಮೋಹ ಮದ ಮತ್ಸರದಲ್ಲಿ ಸಿಲುಕಬೇಡ, ಈ ಲೋಕವೇ ಶೂನ್ಯ, ಇಲ್ಲಿ ಯಾರಿಗೂ ಯಾರಿಲ್ಲ, ಜಗದಲ್ಲಿ ಬಂಧುಗಳೇ ಇಲ್ಲ, ಅವೆಲ್ಲ ಬದುಕಿಗೆ ಮುಳ್ಳು ಎಂದು ಹೇಳುತ್ತಾರೆ. ಆದ್ದರಿಂದ ತನ್ನ ಸಂಸಾರವನ್ನೇ ತ್ಯಜಿಸಿ ಕರಿಯಪ್ಪ ತಾತನವರು ನೇರವಾಗಿ ನಾರದಗಡ್ಡೆಯ ಶ್ರೀ ಚನ್ನಬಸವೇಶ್ವರ ಮಠಕ್ಕೆ ಬರುತ್ತಾರೆ. ಅಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ತಾತನವರು ಧ್ಯಾನ ತಪಸ್ಸು ಮಾಡುತ್ತಾ ಜ್ಞಾನ ಶಿವಯೋಗಿಯಾಗುತ್ತಾರೆ. ಅದೇ ಸಮಯಕ್ಕೆ ಕಲ್ಮಾಲ ಗ್ರಾಮಕ್ಕೆ ಸೇರಿದ ಗಿರಿಯಪ್ಪ ಎಂಬ ರೈತ ಜೋಳದ ಕಾಣಿಕೆಯನ್ನು ನೀಡಲು ಶ್ರೀಮಠಕ್ಕೆ ಬರುತ್ತಾರೆ. ಗಿರಿಯಪ್ಪನ ಭಕ್ತಿಗೆ ಮೆಚ್ಚಿ ನಾರದಗಡ್ಡೆಯ ಮಠದ ಶ್ರೀಗಳು ಗಿರಿಯಪ್ಪನ ಜೊತೆ ಕರಿಯಪ್ಪ ತಾತನನ್ನು ಕಲ್ಮಾಲ ಗ್ರಾಮಕ್ಕೆ ಕಳುಹಿಸಿಕೊಡುತ್ತಾರೆ. ನಂತರ ಗಿರಿಯಪ್ಪ ತನ್ನ ಮಗಳನ್ನೇ ಕರಿಯಪ್ಪ ತಾತನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಸಂಸಾರ ಮಾಡಿ ಪರಮಾತ್ಮಗಿದ್ದಾನೆ, ಎಲ್ಲ ಸಂಸಾರ ಬಿಟ್ಟಿಲ್ಲ, ಇದು ಬಿಟ್ಟಿಲ್ಲ. ಕೊನೆಗೆ ತಾತನವರು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಅಲ್ಲಿಯೇ ದೈವದೀನರಾಗುತ್ತಾರೆ. ಆ ಸ್ಥಳದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಅಂದಂಗೆ ಒಂದಾನೊಂದು ಕಾಲದಲ್ಲಿ ಗುಡ್ಡದ ಒಂದು ಕಲ್ಲಿನ ಮೇಲೆ ಪಾದಗಳು ಮೂಡಿದ್ದವಂತೆ. ಅದಕ್ಕಾಗಿ ಕಲ್ಮೇಲೆ ಎನ್ನುತ್ತಾ ಮುಂದೆ ಕಲ್ಮಲ ಎಂದು ಈ ಗ್ರಾಮಕ್ಕೆ ಹೆಸರು ಬಂದಿದೆ ಅಂತ ಅಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ನಿಮಗೆ ಯಾರಿಗಾದರೂ ಸರ್ಪದೋಷದ ಸಮಸ್ಯೆ ಇದ್ದರೆ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಹಂಗೆ ಮನೆಯಲ್ಲಿ ಸರ್ಪದೋಷಗಳ ಕಾಟವಿದ್ದರೆ ಈ ಕ್ಷೇತ್ರದ ವಿಭೂತಿ ಮತ್ತು ಭಸ್ಮವನ್ನು ಮನೆಯ 3 ಮೂಲೆಗೆ ಚೆಲ್ಲಿದರೆ ಮುಂದೆಂದೂ ಸರ್ಪಗಳು ನಿಮ್ಮ ಮನೆಯೊಳಗೂ ಸಹ ನುಸುಳುವುದಿಲ್ಲ. ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ 1 ತಿಂಗಳು ಜಾತ್ರೆಯನ್ನು ಮಾಡಲಾಗುತ್ತದೆ. ನೀವೊಮ್ಮೆ ಈ ಪವಾಡ ಕ್ಷೇತ್ರದ ದರ್ಶನವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಪ್ರಯತ್ನಕ್ಕೆ ಫಾಲೋ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ನಿಮ್ಮ ಒಂದೇ ಒಂದು ಫಾಲೋ ನನಗೆ ಆನೆ ಬಲ ನೀಡುತ್ತೈತೆ. ಹಂಗ ಮುಂದೆ ಯಾವ ದೇವಸ್ಥಾನದ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡಿ. ಸದಾ ನಿಮ್ಮ ಋಣದೊಳಗ ಈ ಎಂಪರರ್ ಈಶಾ.